ಮೊರೆಯಿಟ್ಟಾಗ ಸದುತ್ತರವನ್ನು ದಯಪಾಲಿಸಿದೆ. ನನ್ನ ಆತ್ಮಕ್ಕೆ ಬಲ ಕೊಟ್ಟು ನನ್ನನ್ನು ಧೈರ್ಯಪಡಿಸಿದೆ. ಹಲ್ಲೆಲೂಯ. ನಮ್ಮ ದೇವರು ನಮ್ಮನ್ನು ಧೈರ್ಯಪಡಿಸುವಂಥವ್ರು, ನಮ್ಮನ್ನು ಬಲಪಡಿಸುವಂಥವ್ರು, ನಮಗೆ ಬಲ ಕೊಡುವವರು. ಅದರಿಂದ ಇದಕ್ಕೆ ಒಂದಕ್ಕೆ ಆದ ಒಂದು ವಾಕ್ಯವನ್ನು, ಇದಕ್ಕೆ ಒಪ್ಪಾನವರು ವಸನத்தை வாசிக்கலாம். மத்தாய் எழுதின சுவிசேஷம் 8ஆம் அதிகாரம் 26வது வசனம். மத்தாய் 8:26. அந்த மனுஷர்கள் ஆச்சரியப்பட்டு இவர் எப்படிப்பட்டவரோ காற்றும் கடலும் இவருக்கு கீழ்ப்படிகிறதே என்றார்கள். அம்மா 8:26 தானே. ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲಾ ಶಾಂತವಾಯಿತು. அதற்கு அவர் அற்ப விசுவாசிகளே ஏன் பயப்படுகிறீர்கள் என்று சொல்லி எழுந்து காற்றையும் கடலையும் அதட்டினார். உடனே மிகுந்த அமைதல் உண்டானது என்று ಪರಿಶುದ್ಧமுள்ள ವೇದದಲ್ಲಿ ವಾಸಿக்கிறோம். ಹಲ್ಲೆಲೂಯಾ. ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಎದ್ದು ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು. ಆಗ ಎಲ್ಲವೂ ಶಾಂತವಾಯಿತು. ಹಲ್ಲೆಲೂಯಾ. ಅದರಿಂದ ಯೇಸು ಸ್ವಾಮಿ ಅಲ್ಪ ವಿಶ್ವಾಸಿಗಳೇ ಎಂದು ಕರೆಯುವುದನ್ನ, ಹೇಳುವುದನ್ನ ಅಲ್ಲಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅಲ್ಪ ವಿಶ್ವಾಸ ಎಂದ್ರೆ ನಂಬಿಕೆ ಇಲ್ಲದವರು ಅಂತೇಳಿ. ಅಲ್ಪ ವಿಶ್ವಾಸಿಗಳೇ என்று சொன்னா விசுவாசம் இல்லாதவர்கள். அப்பதான் நம்ம அல்பமா இருப்போம். அல்பமா ஐயோ வந்துருச்சே, ஐயோ என்ன ಮುಟ್ಟಿಡ್ಸೆ, ಅಯ್ಯೋ இந்த ವ್ಯಾಧಿ வந்துருச்சೆ, ನನಗೆ ರೋಗ ಬಂದ್ಬಿಡ್ತಲ್ಲ, ಈ ವೇದನೆ ಬಂದ್ಬಿಡ್ತಲ್ಲ. ಹಲ್ಲೆಲೂಯಾ. ನಮ್ಮಲ್ಲಿ ಒಂದು ಭಯ, ಒಂದು ನಡುಕ, ಒಂದು ದಿಗಿಲು ಉಂಟಾಗ್ತದೆ. ಆತನು ಅವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿ ಗಾಳಿಯನ್ನು ಸಮುದ್ರವನ್ನ ಗದರಿಸಿದನು. ಹಲ್ಲೆಲೂಯಾ. ಯೇಸುವಿನ ಜೊತೆಗೆ ಇದ್ದಾರೆ, ಹಡಗಲು ಹೋಗ್ತಿದ್ದಾರೆ. ಬಿರುಗಾಳಿ, ನೀರು ಬರ್ತಾ, ಗಾಳಿ ಎದ್ದೇಳಿದೆ, ಸಮುದ್ರ ಹೋಗ್ತಾ ಇದೆ. ಯೇಸುಸ್ವಾಮಿ ಸಭೆ ಹಡಗಲ್ಲಿ ಮಲಗಿದ್ದಾರೆ. ಅಲ್ಲಕೊಲ್ಲಲಾಗ್ತದೆ, ಸಮುದ್ರ ಹೋಗ್ತಾ ಇದೆ. ಇನ್ನೇನು ಹಡಗು ಮುಳುಗಿ ಹೋಗ್ಬೇಕು. ನಾವೆಲ್ಲ ಸಾಯೋ ಪರಿಸ್ಥಿತಿ ಬಂದು கடல்ல இயேசு படுத்துன்னு இருக்கிறாரு. பெருங்காத்து வீசினது, கடல் பொங்கினது, படகு தத்தளித்தது. விசுவாசிகள் சிஷ்யர்கள் எல்லாம் செத்து போறன்ற பயம் உண்டாச்சு. ஐயோ. அப்பதான் ஆண்டவரிடத்துல சொல்றார், ஆண்டவரே, நாங்க சாகிறது உனக்கு ಇಷ್ಟமா? ನಾವು ಸಾಯುವುದು ನಿಮಗೆ ಸಂತೋಷ? ನಾವು ಸಾಯ್ತಾ ಇದ್ದೇವೆ, ನಮ್ಮನ್ನು ರಕ್ಷಿಸಿರಿ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳ್ತಾರೆ, ಆತನವರಿಗೆ, ಅಲ್ಪ ವಿಶ್ವಾಸಿಗಳೇ, ಯಾಕೆ ಧೈರ್ಯಗೆಡುತ್ತೀರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಹೇಳುವುದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಯಾಕಂದ್ರೆ ಯೇಸು ಸ್ವಾಮಿ ಮೊದಲ ಕೆಲಸ ಏನು ಗೊತ್ತರ? ಆತನ ಮೊದಲ ಕೆಲಸ ಏನು ಗೊತ್ತರ? ಶಿಷ್ಯರನ್ನ ಸರಿಪಡಿಸೋದು. ಯೇಸು ಸ್ವಾಮಿ ಕೆಲಸ ಏನು? ವಿಶ್ವಾಸಿಗಳನ್ನ ಫಸ್ಟ್ ಏನ್ ಮಾಡ್ಬೇಕು? ಸ್ಥಿರಪಡಿಸ್ಬೇಕು. ವಿಶ್ವಾಸಿಗಳ ಶಿಷ್ಯರುಗಳ ಆಂಡರ್ ಫಸ್ಟ್ ಮೊದ அவங்க ಸರಿ ಸ್ಥಿರಪಡುತ್ತನು. ವಿಶ್ವಾಸಿಗಳು ಸ್ಥಿರಪಡಿಸ್ಬೇಕು. ಏನಾದ್ರೂ ಒಂದು ಚಿಕ್ಕ ಸಮಸ್ಯೆ ಬಂದ್ರೆ ನಾವು ಬಳ್ಳಿ ಹೋಗ್ಬಿಡ್ತೇವೆ. ஒரு சிறு விஷயம் நமக்குள்ள நேரிட்டவன் அப்பவே நம்ம பயந்துடுறோம். என்ன ஆயிடுமோ, ஏதாயிடுமோ, செத்துருவனா, ಮುಂದಿಚ್ಚ ಆಯುಷ್ போயிடுவனா? ಹಲ್ಲೆಲೂಯಾ. ಮುಗಿತ ನಮ್ಮ ಕತೆ, ಇನ್ನೇನು ಸಮುದ್ರದಲ್ಲಿ ಮುಳುಗಿ ಸಾಯದೇನಾ ಅಂಥೇಳಿ ಅಲ್ಲಿ ಶಿಷ್ಯರು ಹೇಳುವುದನ್ನ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅಲ್ಲಿ ಜೊತೆಗೆ ಯಾರಿದ್ದಾರೆ ಅನ್ನೋದನ್ನ ಶಿಷ್ಯರು ಏನ್ ಮಾಡ್ಬಿಟ್ರು? ಮರ್ತೋದ್ರು ಎಂಬುದಾಗಿ ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. கூட யார் இருக்கிறாங்கன்றத ಶಿಷ್ಯர்களுக்கு ஞாபகம் இல்லை. ವಾನತ್ಯ ಭೂಮಿಯ ಪಡೆದ ದೇವನು, ಭೂಮಿ ಆಕಾಶಗಳು ಉಂಟು ಮಾಡಿದಂಥ ದೇವಾದಿ ದೇವನು ಯೇಸು ಸ್ವಾಮಿ ನಮ್ಮ ಜೊತೆಗಿದ್ದಾರೆ. ಹಲ್ಲೆಲೂಯಾ. ಅದರಿಂದ ನಾವು ಏನಾಗೋದಿಲ್ಲ, ಸಾಯೋದಕ್ಕೆ ಯಾವುದೇ ಚಾನ್ಸ್ ಇಲ್ಲ. ಆದರೆ ಭಯ ಯಾರಪ್ಪನ ಮನೆಯದು. ಹಲ್ಲೆಲೂಯಾ. ಹಾಗಾಗಿ ಸ್ವಾಮಿಯನ್ನ ನೋಡ್ರಿ, 34ನೇ ವಾಕ್ಯ. அப்பொழுது அந்த பட்டணத்தார் யாவரும் இயேசுவுக்கு எதிர்கொண்டு வந்து
25 படி. அப்பொழுது அவருடைய 8:25. அப்பொழுது அவருடைய சீஷர்கள் அவரை எழும்பி, ஆண்டவரே, எங்களை இரட்சியும், மடிந்து போகிறோம் என்றார்கள். ಅವರು ಹತ್ತಿರ ಬಂದು ಆತನನ್ನು ಎಬ್ಬಿಸಿ ಸ್ವಾಮಿ ಕಾಪಾಡು ಸಾಯುತ್ತೇವೆ ಎನ್ನಲಾಗಿ ಆತನು ಅವರಿಗೆ ಅಲ್ಪ ವಿಶ್ವಾಸಿಗಳೇ ಯಾಕೆ ಧೈರ್ಯಗೆಡುತ್ತೀರಿ ಎಂದು ಹೇಳಿದನು. ಗಾಳಿಯನ್ನು ಸಮುದ್ರವನ್ನು ಗದರಿಸಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಫಸ್ಟ್ ಸ್ವಾಮಿಗೆ ಏನ್ ಮಾಡ್ಬೇಕಂದ್ರೆ ಶಿಷ್ಯರನ್ನ ಸ್ಥಿರಪಡಿಸಬೇಕಾಗಿತ್ತು, ವಿಶ್ವಾಸದಲ್ಲಿ ನೆಲೆಗೊಳ್ಳುವಂತೆ ಮಾಡಬೇಕಾಗಿತ್ತು, ಅದರಿಂದ ಅವರನ್ನ ಸರಿಪಡಿಸಬೇಕಾಗಿತ್ತು. ಇದು ಬಿರುಗಾಳಿಯನ್ನು ಅಡಗಿಸುವುದನ್ನು ಯೇಸುವಿಗೆ ಒಂದು ದೊಡ್ಡ ಕೆಲಸ ಅಲ್ಲ. ಅಲ್ಲೆಲ್ಲ ಹೇಳ್ರಿ, ಒಂದು ಮಾತು ಹೇಳಿದ್ರೆ ಎಲ್ಲ ಸೈಲೆಂಟ್ ಆಗಿಬಿಡುತ್ತೆ. ಆದ್ರೆ ವಿಶ್ವಾಸಿಗಳನ್ನ, ಆ ಶಿಷ್ಯರನ್ನ ಬಲಪಡಿಸ್ಬೇಕು, ಆ ಶಿಷ್ಯರನ್ನ ಧೈರ್ಯಗೊಳ್ಬೇಕು. ಏನೇ ಬಂದ್ರು ಯೇಸುವಿನ ನಾಮದಲ್ಲಿ ಅದು ಸಮುದ್ರ ಉಕ್ಕದು ನಿಲ್ಲಿ, ಗಾಳಿ ನಿಲ್ಲಿ ಅಂದ್ರೆ ನಿಂತೋಗ್ಬಿಟ್ಟಿರೋದು. ಹಲ್ಲೆಲೂಯ. ಆದ್ರೆ ಇವ್ರಿಗೆ ಏನಾಗಿತ್ತು, ಇವರು ಅಲ್ಪ ವಿಶ್ವಾಸಿಗಳಾಗಿದ್ರು. ಅಲ್ಪ ವಿಶ್ವಾಸ ಇದ್ರೆ ಏನಾಗತ್ತೆ, ಭಯ. ಅಲ್ಪ ವಿಶ್ವಾಸ ನಂಬಿಕೆ ಇಲ್ಲ. ಅಲ್ಪ ವಿಶ್ವಾಸ ಎಂದ್ರೆ ಸುಮ್ಮನೆ ವಿಶ್ವಾಸವಿಲ್ಲದವர்கள், ಯಾವುದಕ್ಕೂ ವಿಶ್ವಾಸ ಇಲ್ಲ. ಏನೋ ಒಂದು ಶೋಧನೆ ಬರಬಾರ್ದು, ಒಂದು ವೇದನೆ ಬರಬಾರ್ದು, ಒಂದು ದುಃಖ ಬರಬಾರ್ದು, ಒಂದು ನಿಂದೆ ಬರಬಾರ್ದು, ಒಂದು ಅವಮಾನ ಬರಬಾರ್ದು. ಹಲ್ಲೆಲೂಯ. ಅವಾಗಲೇ ಜೀವ ಹೋದಂಗಾಗುತ್ತೆ. ಅದರಿಂದ ಶಿಷ್ಯರನ್ನ ದೇವರು ಸರಿಪಡಿಸುವುದಕ್ಕಾಗಿ ಆತನು ಪ್ರಯಾಸ ಪಟ್ಟರು ಎಂಬುದಾಗಿ ನೋಡ್ತೇವೆ. ಸಮುದ್ರ ಗಾಳಿಯನ್ನ ನಿಲ್ಲಿಸೋದು ಆತನಿಗೇನು ದೊಡ್ಡ ವಿಷಯ ಅಲ್ಲ. ಹಲ್ಲೆಲೂಯ. ಅಪಾರ್ಯಕ್ಕಾದದ್ದೇನಲ್ಲ. ಪರಿಸ್ಥಿತಿಗಳಲ್ಲಿ ಅವಿಶ್ವಾಸ ಎಂದರೆ ಹೆಚ್ಚು ಭಯ. ಯಾರಿಗೆ ಅವಿಶ್ವಾಸದಲ್ಲಿ ಇರ್ತಾರೋ ಅವ್ರಿಗೆ ಭಯ ಜಾಸ್ತಿ. ಅಲ್ಲೆಲ್ಲ ಹೇಳ್ರಿ, யாருக்கு விசுவாசம் கம்மியா இருக்கோ அவங்களுக்கு பயம் ஜாஸ்தி. பயம் என்ன நடந்துருமோன்னு தெரியலையே, என்ன ಆಯ್ಡುಮೋன்னு தெரியலையே, ಏನ್ ನಡೆಯುತ್ತೋ ಗೊತ್ತಿಲ್ಲ, ಏನಾಗುತ್ತೋ ಗೊತ್ತಿಲ್ಲ ಅಂತೇಳಿ ಹಲ್ಲೆಲೂಯ ಅವಿಶ್ವಾಸ ಹೆಚ್ಚಾಗಿ ಭಯವನ್ನು ತರ್ತದೆ. ಭಯ ತರುತ್ತೆ. ಯಾವಾಗ ಪರಿಪೂರ್ಣವಾದ ನಂಬಿಕೆ ನಮಗಿರುತ್ತೋ ಹಾಗೆ ನಮಗೆ ಯಾವ ವಿಷಯಕ್ಕೂ ಭಯ ಇರಲ್ಲ. ಹಲ್ಲೆಲೂಯ ಹೇಳ್ರಿ. ಯಾವಾಗ ನಮ್ಮಲ್ಲಿ ಪರಿಪೂರ್ಣವಾದ ನಂಬಿಕೆ ಬರುತ್ತೋ, எப்போ முழுதுமாய் விசுவாசம் நமக்குள்ள வருதோ எதை குறித்து நமக்கு பயம் இல்லை, ಯಾವುದನ್ನು ಕುರಿತು ಭಯಪಡೋದೇ ಇಲ್ಲ. ಹಲ್ಲೆಲೂಯ ಹೇಳ್ರಿ. ಹಲ್ಲೆಲೂಯ. ಸಾಯಕ್ಕೂ ರೆಡಿ, ಜೀವ ಕೊಡಕ್ಕೂ ರೆಡಿ, ದೇವರಿಗೋಸ್ಕರ ಏನ್ ಮಾಡೋದಕ್ಕೂ ರೆಡಿ. ಯಾವಾಗ ಅಪ್ಪ ನಮ್ಮ ವಿಶ್ವಾಸ ಕಡಿಮೆ ಆಗುತ್ತೋ ಅವಾಗ ಅವ್ರೇನ್ ಅನ್ಬಿಡ್ತಾರೋ ಅನ್ನೋ ಭಯ, ಇವ್ರೇನ್ ಅನ್ಬಿಡ್ತಾರೋ ಅಂತ ಭಯ, ಇವ್ರೇನ್ ಮಾಡ್ಬಿಡ್ತಾರೋ ಭಯ, ಇವ್ರು ಹೆಂಗ್ ಮಾಡ್ಬಿಡ್ತಾರೋ ಭಯ. ಅಲ್ಲೆಲ್ಲ ಹೇಳ್ರಿ, ಭಯ ನಮ್ಮ ನಾಕಿ ಚಿಕ್ತಾರಂತೆ. ರಾತ್ರಿಯಲ್ಲಿ ಮನೆ ಹಿಂದ್ಗಡೆನ ಟರ್ಕನ್ ಶಬ್ದ ಬಂದ್ರೆ ಅಯ್ಯಯ್ಯೋ ದೆವ್ವನೇ ಬಂದ್ಬಿಟ್ಟಿದೆ, ಒಂದೇ ಭಯ. ಹಲ್ಲೆಲೂಯ. ಎದುರಿಸಿ ನಿಲ್ರಿ ಶೈತಾನ, ಓಡಿ ಹೋಗು ಎಂಬುದಾಗಿ ದೇವರು ನಮಗೆ ವರವನ್ನ ಕೊಟ್ಟಿದ್ದಾರೆ, ಅಭಿಷೇಕ ಕೊಟ್ಟಿದ್ದಾರೆ, ಅಧಿಕಾರ ಕೊಟ್ಟಿದ್ದಾರೆ. ಎದುರ್ತು ನಿಲ್, பிசாசு ஓடி போவான். எது வரைக்கும் நம்ம எதிர்த்து நிக்க மாட்டோமோ அது வரைக்கும் பிசாசு நம்மளை மேற்கொள்வான். எது வரைக்கும் நீ பயப்பட்டு ಅವಿಶ್ವಾಸ வந்துச்சாவே உனக்கு பயம் ಉಂಟಾகும். ಅಪನಂಬಿಕೆ ನಿನ್ನಲ್ಲಿ ಬರುವುದಾದ್ರೆ ಭಯ ಉಂಟಾಗ್ತದೆ. ಹಲ್ಲೆಲೂಯ. ಅದರಿಂದ ಸ್ವಾಮಿ ಫಸ್ಟ್ ತನ್ನ ಶಿಷ್ಯರನ್ನ ಬಲಪಡಿಸ್ತಾರೆ, ತನ್ನ ಶಿಷ್ಯರಿಗೆ ಧೈರ್ಯ ಕೊಡ್ತಾರೆ. ತನ್ನ ಶಿಷ್ಯರನ್ನ ಧೈರ್ಯ ಪಡ, ಇನ್ನೆಷ್ಟು ದಿವಸ ನಾನು ನಿಮ್ಮ ಜೊತೆಗಿರಲಿ, ಇನ್ನೆಷ್ಟು ದಿವಸ ಇನ್ನೆಷ್ಟು ಅದ್ಭುತಗಳನ್ನ ನೋಡ್ತೀರಾ, ಇನ್ನೆಷ್ಟು ಮಹತ್ ಕಾರ್ಯಗಳನ್ನ ನೋಡ್ತೀರಾ, ಇನ್ನೆಷ್ಟು ನಾನು ನಿಮ್ಮ ಜೊತೆಗಿರಲಿ. ಹಲ್ಲೆಲೂಯ. ನನಗೆ ಕೊಟ್ಟಿರೋ ಸಮಯದಲ್ಲಿ ನಾನು ಮುಗಿಸಿ ಹೋಗ್ಬೇಕು. ಹೋದ್ಮೇಲೆ ಕೆಲಸ ಎಲ್ಲ ನಿಮ್ದೆ. எனக்கு கொடுத்திருக்கிற நேரம் முடித்து நான் போயின்னு இருக்கணும். இது வரைக்கும் இப்படி பயந்துன்னு இருப்பீங்க, இது வரைக்கும் நடுங்கின்னு இருப்பீங்க. ಹಲ್ಲೆಲೂಯ. ಎದರ ತನಕ ನೀವು ಭಯಪಡುವರಾಗಿದ್ದೀರಾ. ಹಲ್ಲೆಲೂಯ. ಅಲ್ಪ ವಿಶ್ವಾಸಿಗಳೇ, ಅಲ್ಪ ವಿಶ್ವಾಸಿಗಳೇ. ಯಾಕೆ ಯಾಕೆ? ಅದರಿಂದ ಮತ್ತಾಯನ ಬರ್ಸ್ ಒಂದು ವಾಕ್ಯ ಓದೋಣ. ಮತ್ತಾಯನ ಬರ್ಸುವಾರ್ತೆ 14ನೇ ಅಧ್ಯಾಯ 31ನೇ ವಾಕ್ಯ. மத்தேயு 14ஆம் அதிகாரம் 31வது வசனம். உடனே இயேசு கையை நீட்டி அவனை பிடித்து அற்ப விசுவாசியே, அவரை பிடித்து அற்ப
விசுவாசியே ஏன் சந்தேகப்பட்டாய் ஏன் என்றார். சந்தேகப்பட்டாய் என்றார். ಆ ಕ್ಷಣವೇ ಯೇಸು ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಯಾಕೆ ಸಂದೇಹ ಪಟ್ಟೆ? ಎಂದು ಹೇಳಿದನು. அல்ப விசுவாசி ஏன் சந்தேகப்பட்டாய்? எப்போ அல்ப விசுவாசமா இருக்கிறோமோ கண்டிப்பா நமக்குள்ள சந்தேகம் வரும். ಖಂಡಿತ ನಮಗುಳ್ಳ ಸಂದೇಹ ಉಂಟಾகும். ಖಂಡಿತವಾಗಿಯೂ ನಮ್ಮೊಳಗೆ ಸಂದೇಹ ಬರುತ್ತೆ. ಅಲ್ಲೆಲ್ಲೂಯ. ಒಂದು ಸಂದೇಹ ಇಲ್ಲೇನು ಏನಕ್ಕೋಸ್ಕರ ದೇವರ ವಾಕ್ಯವನ್ನು ಹೇಳಿದ್ದಾರೆ ಅಂದರೆ, ಪೇತ್ರನ ಯೇಸುಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡ್ ಬರ್ತಿರ್ತಾರೆ. ದೂರದಿಂದ ನೋಡುವಾಗ ಭೂತ ಅಂತ ತಿಳ್ಕೊಂತಾರೆ. ಅಯ್ಯೋ ಭೂತ ಬಂತು. ಯೇಸು ಕಡಲ್ ಮೇಲೆ நடந்து வரார். ಶಿಷ್ಯர்கள் அக்கறைக்கு அனுப்பிட்டு வரும்போது பிசாசோ பூதமோ என்று பயப்படுறார். அப்ப ஏசு சொல்ற, இல்ல நான் தான். அப்போ அந்த துணிகரமா பேதுரு சொல்ற, ஆண்டவரே நீயே ஆனா நான் கடல் மேல நடந்து வரட்டா? அப்போ ಆಂಡವರು சொல்ற, ಆಗುತ್ತೆ. ಅದು ವಾಕ್ಯ ನೋಡ್ರಿ, 28ನೇ ವಾಕ್ಯ. ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದುಕೊಂಡು ನನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಅಂದನು, ಬಾ ಅಂದನು. ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಹಲ್ಲೆಲೂಯ. ದೋಣಿಯಿಂದ ಇಳಿದು ನೀರಿನಲ್ಲಿ ನಡೆದ. ತಮಿಳು ಪಡಿ. அதற்கு அவர் வா என்றார். அப்பொழுது பேதுரு படகை விட்டு இறங்கி இயேசுவினிடத்தில் போக ஜலத்தின் மேல் நடந்தான். அல்லேலூயா ಹೇಳ್ರಿ. அல்லேலூயா. ವಿಶ್ವಾಸ, ಭಯಂಕರ ವಿಶ್ವಾಸ ಪೇತ್ರನಿಗೆ. ನೀರಿನ ಮೇಲೆ ನಡೀತಾ ಇದ್ದಾರೆ. ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದಾರೆ. ಇದ್ದಂಗಿದ್ದು ಅಲ್ಲೇಲೂಯ. ಅಲ್ಲೇನ್ ನಡೀತು? ಅದರ ಗಾಳಿಯನ್ನು ನೋಡಿ ಭಯಪಟ್ಟು. ಅಲ್ಲೇಲೂಯ. ಯಾವಾಗ ಯೇಸುವನ್ನ ನೋಡಿ ಪೇತ್ರನು ನಡೆದರೋ, ಅವನು ನೀರಿನ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದ ಧೈರ್ಯವಾಗಿ. ಯಾರ್ಯಾರು ಆತನ ದೃಷ್ಟಿಸಿ ನೋಡಿದರೋ ಅವ್ರ ಮುಖ ಪ್ರಕಾಶ ಹೊಂದುವುದು, ಅವ್ರ ಮುಖ ಲಜ್ಜೆ ಕೆಡುವುದಿಲ್ಲ. ಅಲ್ಲೇಲೂಯ. ಪೇತ್ರನು ಯೇಸುಸ್ವಾಮಿಯನ್ನ ನೋಡ್ಕೊಂಡು ನೀರಿನ ಮೇಲೆ ನಡೀತಾ ಇದ್ದಾರೆ. ಸ್ವಲ್ಪ ದೂರ ಹೋದ್ಮೇಲೆ ಅದ್ರವರೆಗೂ ದೇವರನ್ನ ದೃಷ್ಟಿಸಿ ನೋಡ್ತಾ ಇದ್ದ, ನೀರಿನ ಮೇಲೆ ನಡೆದ. ಯಾವಾಗ ನೀರನ್ನು ನೋಡಿದ್ನೋ, ಗಾಳಿಯನ್ನು ನೋಡಿದ್ನೋ, ಅಲ್ಲೇಲೂಯ, ಅಲ್ಲೇನ್ ನಡೀತು? ಏನ್ ನಡೀತಂತೆ? ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಅಲ್ಲೇಲೂಯ. ಯಾವಾಗ ಆ ವಿಶ್ವಾಸದಲ್ಲಿ ಅವನು ಹೋಗ್ತಾ ಇದ್ನೋ, ಸಮುದ್ರದ ಮೇಲೆ ನಡೆದ. ಯಾವಾಗ ಆ ವಿಶ್ವಾಸದಲ್ಲಿ ಹೋದನ, ಸಮುದ್ರದ ಮೇಲೆ ನಡೆದ. ಭಯ ಅನ್ನೋದು ಯಾವಾಗ ಬಂತು, ಮುಳುಗದ. ಹಾಗೆ ತಾನೇ ಕೇಳುತ್ತೆ. ಪಡಿ ಕನ್ನಡದಲ್ಲಿ ಓದಮ್ಮ 31. ಆದರೆ ಗಾಳಿಯನ್ನು ನೋಡಿ ಭಯಪಟ್ಟು ಮುಣುಗುತ್ತಾ ಸ್ವಾಮಿ ನನ್ನನ್ನು ಕಾಪಾಡು ಎಂದು ಕೂಗಿಕೊಂಡನು. ಆಮೆನ್. காற்று பலமாய் இருக்கிறது கண்டு பயந்து அமிழ்ந்து போகையில் ஆண்டவரே என்னை இரட்சியும் என்று கூப்பிட்டான். ಆಮೆನ್. ಹಲ್ಲೆಲೂಯಾ. ಇಲ್ಲಿ ನಡೀತಾ ಇದ್ದಾನೆ, ಮುಳುಗ್ತಾ ಇದ್ದಾನೆ. ನಡೀತಾ ಇರೋ ಮನುಷ್ಯ ಮುಳುಗ್ತಾ ಇದ್ದಾನೆ. ಕಾರಣ ಏನು? ಹಲ್ಲೆಲೂಯಾ. ಅವನಲ್ಲಿ ಅಲ್ಪ ವಿಶ್ವಾಸ ಬಂತು. ಇಲ್ಲ, ಆ ಯೇಸುಸ್ವಾಮಿಯನ್ನ ದೃಷ್ಟಿಸಿ ನೋಡುವುದನ್ನು ಬಿಟ್ಟು ಯಾವಾಗ ನೀರನ್ನು ನೋಡಿದ್ನೋ, ಹಲ್ಲೆಲೂಯಾ, ಅವನು ಮುಳುಗ್ದ ಅಂತೇಳಿ. ಅದೇ ರೀತಿ ನಾವು ಈ ಲೋಕದ ಯಾತ್ರೆಯಲ್ಲಿ ಯೇಸುವನ್ನೇ ನೋಡ್ತಾ ನಡೆಯುವಾಗ, ಯೇಸುವನ್ನೇ ದೃಷ್ಟಿಸಿ ನೋಡಿ ನಡೆಯುವಾಗ ನಮಗೆ ಯಾವ ಕೊರತೆನೂ ಇರಲ್ಲ, ಎಲ್ಲ ಸರಿ ಇರುತ್ತೆ. ಯಾವಾಗ ಯೇಸುವನ್ನ ನೋಡುವುದನ್ನ ಬಿಟ್ಟು ಎಡಕ್ಕಾದ್ರು ಬಲಕ್ಕಾದ್ರು ನಾವು ತಿರುಗುವಾಗ, ಹಲ್ಲೆಲೂಯಾ ಹೇಳ್ರಿ, ಮುಳುಗೋಗ್ಬಿಡ್ತೀವಿ, ಬಿದ್ದೋಗ್ಬಿಡ್ತೀವಿ. ಏನಕ್ಕೂ ಗೊತ್ತಿಲ್ಲ ಪಾಸ್ಟರ್. ಮುಂಚೆಲ್ಲ ನಾನು ಪ್ರಾರ್ಥನೆ ಮಾಡಿದ್ದು ಏಸಪ್ಪ ಉತ್ತರ ಕೊಡ್ತಿದ್ರು. ಇವಾಗ ಯಾಕೋ ಉತ್ತರನೇ ಸಿಗ್ತಾ ಇಲ್ಲ. ನಾನು ಕೇಳಿದ್ದು ಒಂದೊಂದು ದೊರಕ್ತಾ ಇತ್ತು, ಒಂದು ಸಿಗ್ತಾ ಇಲ್ಲ, ಒಂದು ದೊರಕ್ತಾ ಇಲ್ಲ. ಏನಂತ ಗೊತ್ತಿಲ್ಲ ಪಾಸ್ಟರ್. ಹಲ್ಲೆಲೂಯಾ. ಯಾರೋ ನನಗೆ ಮಾಟ ಮಂತ್ರ ಮಾಡ್ಬಿಟ್ಟಿದ್ದಾರೆ. ನನ್ನ ಪ್ರಾರ್ಥನೆ ದೇವ್ರು ಕೇಳಬಾರ್ದು ಅಂತೇಳಿ, ನನ್ನ ಪ್ರಾರ್ಥನೆ ಉತ್ತರ ಕೊಡಬಾರ್ದು ಅಂತೇಳಿ ಯಾರೋ ಏನೋ ಮಾಡ್ಬಿಟ್ಟಿದ್ದಾರೆ ಅಲ್ಲ. ಹಲ್ಲೆಲೂಯಾ. ನಿಜಾನ ಇಲ್ಲ. ಆತನ ನೋಡುವುದನ್ನ ನಾವು ಯಾವಾಗ ಬಿಟ್ಟು ಲೋಕದೆಲ್ಲ ವಿಷಯಗಳನ್ನ ಗಮನಿಸ್ತಾ ಇರ್ತೀವೋ, ಆಗ ನಾವು ಬೆಳಗು ಹೋಗ್ತೀವಿ. ಅಪ್ಪ ವಿಶ್ವಾಸದಲ್ಲಿ ಬೆಳೆದು போயிடும். முழுகிறோம், பாவத்தில் முழிப்போம். அல்லேலூயா. ಯಾಕ
ದೃಷ್ಟಿ ಇರ್ಬೇಕು. ನಾವು ಸಾಯೋವರೆಗೂ ಹಲ್ಲೆಲೂಯ ಲೋಕವನ್ನಾಗಲಿ ಲೋಕದಲ್ಲಿರುವುದನ್ನಾಗಲಿ ನೋಡದಂತೆ ಯೇಸು ಸ್ವಾಮಿಯನ್ನೇ ನೋಡ್ತಾ ಇರ್ಬೇಕು. ನೀತಿಗಾಗಿ ದೇವರ ರಾಜ್ಯಕ್ಕಾಗಿ ತವಕ ಪಡ್ರಿ. ಇವುಗಳ ಜೊತೆಗೆ ಹಣ, ಐಶ್ವರ್ಯ, ಘನ ಎಲ್ಲ ನಿಮಗೆ ಸಿಗುತ್ತೆ. ಯಾಕಂದ್ರೆ ನಮ್ಮನ್ನು ಆಶೀರ್ವದಿಸುವಂತ ದೇವ್ರು. ಅಲ್ಲೆಲ್ಲೂ ಹೇಳ್ರಿ, ನಾನು ನಿನ್ನನ್ನು ಆಶೀರ್ವದಿಸೆ ಯಾಕೆ ಹೇಳ್ಬೇಕಾಗಿತ್ತು? ಬೇಡ, ನಿಮ್ಮನ್ನು ಆಶೀರ್ವದಿಸಲ್ಲ, ನಾನು ಬರೋ ನನ್ನ ಜನರಾಗಿರ್ರಿ ಅಂತ ಹೇಳಲ್ಲ. ನಮ್ಮನ್ನು ಆಶೀರ್ವದಿಸು ದೇವ್ರು. ನಿಮ್ಮನ್ನು ಆಶೀರ್ವದಿಸೆ ಅವತ್ತು ಅಬ್ರಹಾಮನಿಗೆ ಹೇಳಿದೆ, ಇವತ್ತು ನಮಗೂ ನಿಮ್ಮನ್ನು ಹೆಚ್ಚಿಸುವ ದೇವ್ರು ನಮ್ಮ ದೇವ್ರು. ಅದರಿಂದ ನಾವು ಯಾಕೆ ಹೆಚ್ಚುತ್ತಾ ಇಲ್ಲ? ನಾವು ಯಾಕೆ ಆಶೀರ್ವದಿಸಲ್ಪಡುತ್ತಾ ಇಲ್ಲ? ನಾವು ಅಲ್ಪ ವಿಶ್ವಾಸಿಗಳಾಗ್ತಿದ್ದೇವೆ. ಪ್ರಾರಂಭದಲ್ಲಿದ್ದಂಥ ವಿಶ್ವಾಸ, ಪ್ರಾರಂಭದಲ್ಲಿದ್ದಂಥ ನಂಬಿಕೆ, ಪ್ರಾರಂಭದಲ್ಲಿದ್ದಂಥ ಪ್ರಾರ್ಥನೆ, ಪ್ರಾರಂಭದಲ್ಲಿದ್ದಂಥ ಪರಿಶುದ್ಧತೆ, ಆ ಪ್ರಾರಂಭದಲ್ಲಿದ್ದಂಥ ಮಾತುಗಳು ಅದು ದೇವರಿಗೆ ಮೆಚ್ಚುಗೆ ಆಗಿತ್ತು. ಯಾವಾಗ ಬರ್ತಾ 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 ಪ್ರಾರ್ಥನೆ ಕಡಿಮೆ ಆಗತ್ತೆ ಫಸ್ಟ್, ಆಮೇಲೆ ವಿಶ್ವಾಸ ಕಡಿಮೆ ಆಗತ್ತೆ, ಆಮೇಲೆ ಸಾಕ್ಷಿ ಕೊಡೋದು ಕಡಿಮೆ ಆಗತ್ತೆ, ಆಮೇಲೆ ಒಂದೊಂದಾಗಿ ಕಡಿಮೆ ಆಗ್ತಾ ಬರುತ್ತೆ. ಹಲ್ಲೆಲೂಯಾ. ಯಾವಾಗ ನಿನ್ನ ಪ್ರಾರ್ಥನಾ ಜೀವಿತ, ನಿನ್ನ ಪರಿಶುದ್ಧತೆ ಜೀವಿತ, ನಿನ್ನ ನಂಬಿಗಸ್ತ ಜೀವಿತ ಕಡಿಮೆ ಆಗತ್ತೋ, ನೀನು ಸ್ವಲ್ಪ ಸ್ವಲ್ಪ ಮುಳುಗ್ತಾ ಇದೆಯಾ ಅಂತ. ಹಲ್ಲೆಲೂಯಾ. ಕೊಂಚ ಕೊಂಚமா நீ முழிவுனே இருப்பாய், முழிவு போயிடும். ಸಂದೇಹ. ಅಲ್ಪ ವಿಶ್ವಾಸಿಯೇ, ಯಾಕೆ ಸಂದೇಹ ಪಟ್ಟೆ? ಯಾಕೆ ಧೈರ್ಯಗೆಟ್ಟೆ? ಧೈರ್ಯವಾಗಿ ನಡೆದಲ್ಲಪ್ಪ, ಧೈರ್ಯವಾಗಿ ಬಂದಲ್ಲ, ಇವಾಗ ಯಾಕೆ ಧೈರ್ಯ ಬಿಟ್ಬಿಡ್ತು ನಿನ್ಗೆ? ಏನಂತದನ್ ಕಂಡೆ? ಇಷ್ಟು ದಿವಸ ಧೈರ್ಯವಾಗಿ ಆರಾಧನೆಗೆ ಬರ್ತಿದ್ದೆ, ವಾಕ್ಯ ಹೇಳ್ತಿದ್ದೆ, ಪ್ರಾರ್ಥನೆ ಮಾಡ್ತಿದ್ದೆ, ಸಾಕ್ಷಿ ಕೊಡ್ತಿದ್ದೆ. ಇವಾಗ ಎಲ್ಲೋಯ್ತು ಆ ಧೈರ್ಯ? ಹೆಂಗ போச்சு அந்த தைரியம் உன்னை விட்டு? ஏன் சோர்ந்து போன? அல்ப விசுவாசியே ಯಾಕೆ ಧೈರ್ಯ ಗೆಡುತ್ತಿ? ಹಲ್ಲೆಲೂಯಾ. ಫಸ್ಟ್ ದೇವ್ರು ನಮ್ಮನ್ನ ಸ್ಥಿರಪಡಿಸ್ಬೇಕು, ನಮ್ಮನ್ನ ಅವ್ರು ಒಂದು ಮಾತು ಹೇಳಿದ್ರೆ ಸಾಕು. ಹಲ್ಲೆಲೂಯಾ. ಬರುವ ವಿಶ್ವಾಸಿ ಪ್ರಾರ್ಥನೆ ಮಾಡೋದು ಸೇವಕರು, ಅಪ್ಪ 3 ವರ್ಷ ಮಳೆ ಬರಬಾರ್ದು ಅಂತೇಳಿ ಮುಗ್ದೇ ಹೋಯ್ತು, ಮಳೆನೇ ಬಂದಿಲ್ಲ. ಹಲ್ಲೆಲೂಯಾ ಹೇಳ್ರಿ. ಯಾಕಂದ್ರೆ ನಮ್ಮ ದೇವ್ರು ಪ್ರಾರ್ಥನೆ ಕೇಳುವಂತ ದೇವ್ರು, ಪ್ರಾರ್ಥನೆ ಉತ್ತರ ಕೊಡುವ ಆತನು. ಮತ್ತೆ 3 ವರ್ಷ ಆದ್ಮೇಲೆ ಪ್ರಾರ್ಥನೆ ಮಾಡಿ, ಅಪ್ಪ ಮಳೆ ಬರಲಿ ಅಂದ್ರು. ಹಲ್ಲೆಲೂಯಾ ಹೇಳ್ರಿ. ನಾಡಿ ಮಳೆ ಬಂತು, ಬೆಳೆಗಳೆಲ್ಲ ಬಂದು, ದವಸ ಧಾನ್ಯಗಳೆಲ್ಲ ಬೆಳೆದು. ಪ್ರಾರ್ಥನೆ. ಯಾಕೆ ಧೈರ್ಯ ಗೆಡ್ತಾ ಇದ್ದೀರಾ? ಯಾಕೆ ಧೈರ್ಯ ಗೆಡ್ತೀರಿ? ಹಲ್ಲೆಲೂಯಾ. ಅದೇ ತಾನೇ ಮತ್ತಾಯನ ಬರೆದ ಸುವಾರ್ತೆ 8ನೇ 26ನೇ ವಾಕ್ಯದಲ್ಲಿ ನಾವು ಫಸ್ಟೇ ಓದ್ತೀವಿ, ಆತನ ಅವರಿಗೆ ಅಲ್ಪ ವಿಶ್ವಾಸಿಯೇ ಯಾಕೆ ಧೈರ್ಯ ಗೆಡ್ತೀರಿ? ಎಲ್ಲೋಯ್ತು ನಿನ್ನ ಧೈರ್ಯ? ಎಲ್ಲೋಯ್ತು ಆ ವಿಶ್ವಾಸದ ಧೈರ್ಯ? ಎಲ್ಲೋಯ್ತು? ಭಯ, ನಡುಕ, ದಿಗಿಲು, ಆ ವಿಶ್ವಾಸ ಬಿದ್ದೋಗ್ತಾ ಇದೆ, ಆ ದಾಹ ಹೋಗ್ತಾ ಇದೆ. ಹಲ್ಲೆಲೂಯಾ. ಮತ್ತೆಲ್ಲಿ ನಮ್ಮ ಪ್ರಾರ್ಥನೆ ಕೇಳೋದು? ಎಲ್ಲಿ ನಮ್ಮ ಪ್ರಾರ್ಥನೆ ಉತ್ತರ ಕೊಡೋದು? ಎಲ್ಲಿ ನಮ್ಮ ಪ್ರಾರ್ಥನೆ ಜೀವಿತ? ಎಲ್ಲೋಯ್ತು ಆ ವಿಶ್ವಾಸ? ಎಲ್ಲೋಯ್ತು ಆ ಪ್ರಾರ್ಥನೆ ಜೀವಿತ? ಎಲ್ಲೋಯ್ತು ಸಾಕ್ಷಿ ಕೊಡುವಂತ ಜೀವಿತ? ಎಲ್ಲೋಯ್ತು ಆ ನಂಬಿಕೆ? ಹಲ್ಲೆಲೂಯಾ. ಅದಕ್ಕೆ ಹೇಳುತ್ತೆ, ಅಲ್ಪ ವಿಶ್ವಾಸ ಅಂದ್ರೆ ನಂಬಿಕೆ ಇಲ್ಲದವರು ಅಂತ. ನಂಬಿಕೆ ಇಲ್ಲ, ಸತ್ತೋಗ್ಬಿಡ್ತೀವಿ ಅನ್ನೋ ನಂಬಿಕೆ ಇಲ್ಲದವರು ಅಲ್ಪ ವಿಶ್ವಾಸಿಯೇ ಯಾಕೆ ಧೈರ್ಯಗೆಡುತ್ತಿ? ಇಲ್ಲಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ಯಾಕೆ ಧೈರ್ಯಗೆಡ್ತೀಯ? ಯಾಕೆ ಸಂದೇಹ ನಿನಗೆ? ಏನಿಗೆ ಸಂದೇಹ? ಜೀವನೇ ಕೊಟ್ಬಿಟ್ಟಿದ್ದೀನಿ, ನಿಮಗೋಸ್ಕರ ಸತ್ತಿದ್ದೀನಿ, ಒಂದೊಂದನಿ ರಕ್ತ ಚೆಲ್ಲಿದ್ದೀನಿ. ಹಲ್ಲೆಲೂಯಾ. ಏನಿಗೆ ಸಂದೇಹ? ಪೆತ್ತನ ಸಂದೇಹ ಬಂತು. ಅಯ್ಯಪ್ಪ, ನಮ್ಮೊಳಗೋಗ್ಬಿಟ್ರೆ ಹಲ್ಲೆಲೂಯಾ. ಸಮುದ್ರ ಮೇಲೆ ನಡೆದವನ ಮನುಷ್ಯನಿಗೆ ಮುಳುಗೋಗ್ತೀನಿ ಅನ್ನೋ ಜ್ಞಾಪಕ ಯಾಕೆ ಬರ್ಬೇಕಾಗಿತ್ತು? ಏನಿಗೆ ಬರ್ಬೇಕಾಯ್ತು? ನಾವೆಲ್ಲರೂ ಯೇಸುವನ್ನೇ ನೋಡ್ತಾ ಹೋಗ್ತಾ ಇದ್ದೀವಿ. ಅಯ್ಯೋ, ನಮ್ಮ ಮುಂದಿನ ಜೀವಿತ ಏನಾಗುತ್ತೋ ಏನೋ, ನಮ್ಮ ಮಕ್ಕಳ ಪರಿಸ್ಥಿತಿ ಏನೋ, ನನ್ನ ಪರಿಸ್ಥಿತಿ ಏನಂತ ಯಾಕೆ ಅದನ್ನ ನೋಡ್ತಾ ಇದೀಯಾ? ಹಲ್ಲೆಲೂಯಾ. ಯಾರ್ಯಾರು ಆತನ ದೃಷ್ಟಿ ನೋಡಿದ್ರು ಅವ್ರು ಪ್ರಕಾಶ ಹೊಂದಿದರು, ಅವ್ರ ಮಕ್ಕ ಲಜ್ಜೆಗೆಟ್ಟಿಲ್ಲ. ಯಾವ ಕಾರಣಕ್ಕೂ ನಮ್ಗೆ ಲಜ್ಜೆಗೆಡಕ್ ಬಿಡೋದಿಲ್ಲ.
ಯಾವಾಗ ಅಲ್ಪ ವಿಶ್ವಾಸ ನಮ್ಮೊಳಗೆ ಬರುತ್ತೋ, ಯಾವಾಗ ನಮ್ಮ ಜೀವಿತದಲ್ಲಿ ಅಲ್ಪ ವಿಶ್ವಾಸ ಬರುತ್ತೋ, ಅಯ್ಯೋ ಪ್ರಾರ್ಥನೆ ಮಾಡಿದ್ದೀನಿ, ಮುಂಚೆಲ್ಲ ದೇವ್ರು ಕೇಳ್ತಿದ್ರು, ಇವಾಗ ಕೇಳ್ತಾರೋ ಕೇಳಲ್ಲ, ಸಿಗತ್ತೋ ಸಿಗಲ್ಲ, ನಡೆಯತ್ತೋ ನಡೆಯಲ್ಲ, ಆಗತ್ತೋ ಆಗಲ್ಲ. ಹಲ್ಲೆಲೂಯಾ. ಅಂದ್ರೆ ಏನು? ನಮ್ಮ ವಿಶ್ವಾಸ ಕುಂದೋಯ್ತು ಅಂತ, ನಮ್ಮ ವಿಶ್ವಾಸದಲ್ಲಿ ನೆಲೆ ಇಲ್ಲ ಅಂತ, ನಮ್ಮ ವಿಶ್ವಾಸದಲ್ಲಿ ಬಿದ್ದೋಗ್ಬಿಟ್ಟಿವಿ ಅಂತ. ನಮ್ಮನ್ನು ಕರೆದಾತನು ನಂಬಿಗಸ್ತನು. ಅಲ್ಲೇನು ಹೇಳ್ರಿ? ನಮ್ಮನ್ನು ಕರೆದಾತನು ನಂಬಿಗಸ್ತನು. ನಮ್ಮನ್ನು ಕರೆದಿದ್ದೆ ನಾವು ನಂಬಿಗಸ್ತರಾಗಿ ಜೀವಿಸುವುದಕ್ಕೋಸ್ಕರ. ಅದರಿಂದನೇ ಆ ಕ್ಷಣವೇ ಯೇಸು ಕೈ ಚಾಚಿ ಅವನನ್ನು ಹಿಡಿದು, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ ಎಂದು ಹೇಳಿದನು. ಹಲ್ಲೆಲೂಯಾ. ಯಾಕೆ ಸಂದೇಹ? ಏನಿಗೆ ಸಂದೇಹ ಪಟ್ಟೆ? ಏನಿಗೆ ಸಂದೇಹ? ಸಂದೇಹ ಪಡಬೇಡ. ಅದಕ್ಕೊಂದು ವಾಕ್ಯ ಇದೆ, ಮತ್ತಾಯನ ಬರೆಸುವಾರ್ತೆ 16ನೇ ಅಧ್ಯಾಯ 8ನೇ ವಾಕ್ಯ ಹೋದ್ರಿ. 16:8. இயேசு அதை அறிந்து ಯೇಸು ಅದೇ அறிந்து அற்ப விசுவாசிகளே ಅಲ್ಪ ವಿಶ್ವಾಸಿಗಳೇ அப்பங்களை கொண்டு வராததை குறித்து அப்பத்தை கொண்டு வராததை குறித்து நீங்கள் உங்களுக்குள்ளே யோசனை பண்ணுகிறது என்ன? உங்களுக்குள்ள யோசனை பண்ணுகிறது என்ன? இன்னும் நீங்கள் ಉಣರವಿಲ್ಲಯಾ? ಪದ 16. ಯೇಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇಕೆ? ನೀವು ಇನ್ನು ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? ಆ 5 ರೊಟ್ಟಿಗಳನ್ನು 5,000 ಜನರಿಗೆ ಹಂಚಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ? ಆಮೆನ್. ಹಲ್ಲೆಲೂಯಾ. ಅದಕ್ಕೆ ಯೇಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದೇನು? ಊಟಕ್ಕೋಸ್ಕರ ಕೆಲವು ಸಲ ಚಿಂತೆ ಪಡ್ತೀವಿ. ಅಯ್ಯೋ, ಊಟಕ್ಕೇನು ಮಾಡೋದು, ಊಟಕ್ಕೇನು ಮಾಡೋದು, ಊಟಕ್ಕೇನು ಮಾಡೋದು? ಅದಕ್ಕೆ ಹೇಳ್ತಾರೆ, ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳಿದ್ರು ಏನಂತೇಳಿ ಮತ್ತೊಂದು ಸಲ ವಾಕ್ಯವನ್ನು ಓದೋಣವೇ? இயேசு அதை குறித்து, அற்ப விசுவாசிகளே அப்பங்களை கொண்டு வரதை குறித்து நீங்கள் உங்களுக்குள்ளே யோசனை பண்ணுகிறது என்ன? ಆಮೇನ್. ಅದ್ರ ಮೇಲೆ 7ನೇ ವಾಕ್ಯವನ್ನು ಓದುವಾಗ, ನಾವು ರೊಟ್ಟಿ ಬುತ್ತಿಯನ್ನು ಕಟ್ಟಿಕೊಳ್ಳದೆ ಬಂದವಲ್ಲ ಎಂದು ತಮ್ಮ ತಮ್ಮೊಳಗೆ ಮಾತಾಡಿಕೊಳ್ಳುತ್ತಿದ್ದರು. ಯೇಸು ಅದನ್ನು ತಿಳಿದು, ಅಲ್ಪ ವಿಶ್ವಾಸಿಗಳೇ, ರೊಟ್ಟಿ ಇಲ್ಲವಲ್ಲ ಎಂದು ನಿಮ್ಮೊಳಗೆ ಮಾತಾಡಿಕೊಳ್ಳುವುದಕ್ಕೆ ನೀವಿನ್ನೂ ಗ್ರಹಿಸಲಿಲ್ಲವೋ? ನಿಮಗೆ ನೆನಪಿಲ್ಲವೋ? 5 ರೊಟ್ಟಿ 5,000 ಜನರಿಗೆ ಹಂಚಿದಾಗ ಎಷ್ಟು ಪುಟ್ಟಿ ತುಂಬಿಟ್ಟಿರಿ? ಇಲ್ಲವೇ 7 ರೊಟ್ಟಿಗಳು 4,000 ಜನಗಳಿಗೆ ಹಂಚಿದಾಗ ಎಷ್ಟು ಎಂಡಿಗೆ ತುಂಬಿಟ್ಟಿರಿ? ನಾನು ರೊಟ್ಟಿಯನ್ನು ಕುರಿತು ಮಾತಾಡಲಿಲ್ಲ ಎಂಬುದನ್ನ ನೀವು ತಿಳಿದಿರಿ. ನಂಬಿಕೆ. ಊಟಪ್ಪ ಕೊಡ್ತಾರೆ, ಅಲ್ಲೆಲ್ಲ ಹೇಳ್ರಿ, சாப்பாடு உனக்கு கொடுக்குறாரு. உன்னை உபாசம் ஒரு காலம் விட மாட்டார், ಒಂದು ಕಾಲ ನಮ್ಮನ್ನು ಉಪವಾಸ ಬಿಡೋದಿಲ್ಲ. ಅಲ್ಲೆಲ್ಲ ಹೇಳ್ರಿ, ಇಸ್ರಾಯೇಲ್ರು ಐಗುಪ್ತ ದೇಶಕ್ಕೆ ಹಾಲು ಜೇನು ಉಕ್ಕುವಂತ ದೇಶಕ್ಕೆ ಹೋಗ್ತಿದ್ದಾರೆ. 3 ದಿವಸ ನೀರಿಲ್ಲ, ಏನಿಲ್ಲ, ಊಟ ಇಲ್ಲ, ಒಳ್ಳೆ ಊಟ. ಜನರು ಮುಖ ತಿರುತ್ತಾರೆ, ಅಯ್ಯೋ ಅಯ್ಯೋ ನಮಗೆ ಊಟ ಇಲ್ವಲ್ಲ ಅಂತೇಳಿ ದೇವ್ರು ಹೇಳ್ತಾರೆ, ದೇವದೂತ ತಿನ್ನುವಂತ ಮನ್ನ ನಿಮಗೆ ಕೊಡ್ತೇನೆ ಅಂತೇಳಿ. ಅವ್ರು ಚಿಂತೆ ಪಟ್ಟಾಗ ಊಟವನ್ನು ಕೊಟ್ಟು ಅವ್ರನ್ನ ಪೋಷಿಸಿದ್ರು. ಹಲ್ಲೆಲೂಯಾ. 40 ವರ್ಷ ಆಕಾಶದಿಂದ ಮನ್ನ ಉದುರಿ ಊಟ ಮಾಡಿದ್ರು. ಅದಕ್ಕೆ ಊಟದ ಬಗ್ಗೆ ಯಾವ ಚಿಂತೆ ಬೇಕು? ಆಕಾಶದಲ್ಲಿ ಹಾರಾಡೋ ಪಕ್ಷಿಗಳನ್ನ ನೋಡ್ರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜದಲ್ಲಿ ಸೇರಿಸಿಟ್ಟುಕೊಳ್ಳುವುದಿಲ್ಲ. ಹಲ್ಲೆಲೂಯಾ. ಅನುದಿನದ ಆಹಾರವನ್ನು ಅದಕ್ಕೆ ನಾನು ದಯಪಾಲಿಸ್ತಂದ್ರೆ ನಮಗೆ ಕೊಡೋದಿಲ್ವೇ? ಊಟಕ್ಕೆಲ್ಲ ಅಲ್ಪ ವಿಶ್ವಾಸ ನಮಗೆ. ಹಲ್ಲೆಲೂಯಾ. ಊಟಕ್ಕೆ ಇವತ್ತೇನು 1 kg ಅಕ್ಕಿ ಇಲ್ಲ, ಇನ್ನೇನು ಅಕ್ಕಿ ಖಾಲಿ ಆಗ್ಬಿಡ್ತಂದ್ರೆ ಅಯ್ಯೋ ನಾಳೆಗೇನು ಮಾಡೋದು, ನಾಳೆಗೇನು ಮಾಡೋದು? ಹಲ್ಲೆಲೂಯಾ. ನಾಳೆಗೇನು ಮಾಡೋದು ಏನೋ ಭಯ, ಸಂಕಟ. ಅದರಿಂದ ಮತ್ತೇನು ಬರ್ಸುವಾರ್ತೆ 6ನೇ ಅಧ್ಯಾಯ 30ನೇ ವಾಕ್ಯ ಹೋದ್ರೆ 6:30. ಅಲ್ಪ ವಿಶ್ವಾಸಿಗಳೇ, இன்னைக்கு இருந்து நாளைக்கு அடுப்பிலே போடப்படும் காட்டுப்புல்லுக்கு அடுப்பிலே போடப்படும் காட்டுப்புல் தேவன் இவ்விதமாக உடுத்துவித்தால், விதமாய் தேவன் உடுத்தி வைத்தார். உங்களுக்கு உடுவிப்பது அதிக நிச்சயம் அல்லவா? உங்களுக்கு ಉಡುಪಿದು ನಿಶ್ಚಯ ಅಲ್ಲವಾ? ಆದುದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ. ನಾಳಿನ ದಿನವು ತನ್ನದನ್ನು ತಾನೇ ಚಿಂತಿಸಿಕೊಳ್ಳುವುದು. ಆ ಹೊತ್ತಿನ
ಹೊತ್ತಿನ ಕಾಟ ಆ ಹೊತ್ತಿಗೆ ಸಾಕು ಆ ಹೊತ್ತಿಗೆ ಸಾಕು. ಸಾಕು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯ. ಏನು ಹೇಳುತ್ತೆ? ಎಲ್ಲ ಅಲ್ಪ ವಿಶ್ವಾಸಿಗಳೇ ಇವತ್ತು ಇದ್ದು ನಾಳೆ ಒಳೆಯ ಪಾಲಾಗುವ ಅಡವಿಯ ಹುಲ್ಲಿಗೆ ದೇವರು ಹೇಗೆ ಉಡಿಸಿದರೆ ಅದಕ್ಕಿಂತ ಎಷ್ಟು ಹೆಚ್ಚಾಗಿ ನಿಮಗೆ ಉಡಿಸಿ ತೊಡಿಸುವನಲ್ಲವೇ? ಹೀಗಿರುವುದರಿಂದ ಏನು ಊಟ ಮಾಡಬೇಕು, ಏನು ಕುಡಿಬೇಕೆಂದು, ಏನು ಒದ್ದುಕೊಳ್ಳಬೇಕೆಂದು ನಿಮಗೇನು ಬೇಕಪ್ಪ ಗೊತ್ತು. ಅಲ್ಲೇಲ್ರಿ, ಹಲ್ಲೆಲೂಯಾ. ನಮಗೆಲ್ಲದ್ರಲ್ಲೂ ಅಲ್ಪ ವಿಶ್ವಾಸನೆ. ಊಟಕ್ಕೆ ಏನ್ ಮಾಡೋದು, ಬಟ್ಟೆಗೆ ಏನ್ ಮಾಡೋದು, ಅದಕ್ಕೇನ್ ಮಾಡೋದು, ಇದಕ್ಕೇನ್ ಮಾಡೋದು, ವಿಶ್ವಾಸ ಅನ್ನೋದೇ ಇಲ್ಲ ನಮಗೆ. ವಿಶ್ವಾಸದಲ್ಲಿ ನಾವು ಪರಿಪೂರ್ಣರಾಗಿಲ್ಲ. ಕೊರತೆನೇ ನೋಡ್ತಾ ಇರ್ತೇವೆ. ಯಾವಾಗ ಈ ಕೊರತೆ ತೀರುತ್ತೆ, ಯಾವಾಗ ಈ ಸಾಲ ನಿಗುತ್ತೆ, ಯಾವಾಗ ಬಡತನ ಹೋಗುತ್ತೆ, ಯಾವಾಗ ದರಿದ್ರ ಹೋಗುತ್ತೆ. ಹಲ್ಲೆಲೂಯಾ. ಏನು ಊಟ ಮಾಡೋದು, ಏನು? ಅಜ್ಞಾನಿಗಳು ಅದಕ್ಕೋಸ್ಕರ ಚಿಂತಿಸ್ತಾರೆ. ಹಲ್ಲೆಲೂಯಾ. ನಾವು ಚಿಂತಿಸೋರಲ್ಲ, ಯಾಕಂದ್ರೆ ನಮ್ಮ ದೇವ್ರು ಜೀವಂತವಾಗಿದ್ದಾರೆ. ಹಲ್ಲೆಲೂಯಾ. ನಮ್ಮ ದೇವರು ಜೀವ ಸ್ವರೂಪನಾದ ದೇವರಾಗಿದ್ದಾರೆ. ಅದರಿಂದ ಏನು ಊಟ ಮಾಡಬೇಕು, ಏನು ಕುಡಿಬೇಕು, ಏನು ಒದ್ದುಕೊಳ್ಳಬೇಕಂತ ಚಿಂತೆ ಮಾಡಬೇಡ್ರಿ. ಇವುಗಳೆಲ್ಲ ಅಜ್ಞಾನಿಗಳಿಗೆ ತವಕಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿ ನಿಮ್ಮ ತಂದೆ ತಿಳಿದದೆ ಅಷ್ಟೇ. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ಈ 33ನೇ ವಾಕ್ಯದಲ್ಲಿ ಆ ವಾಕ್ಯವನ್ನು ಅಂಡರ್ಲೈನ್ ಮಾಡಿ ಇಟ್ಕೊಳ್ರಿ. ಯಾಕಂದ್ರೆ ಆ ವಾಕ್ಯ ನಮ್ಮೊಟ್ಟಿಗೆ ಮಾತನಾಡುತ್ತೆ. ಯಾಕಂದ್ರೆ ಮಾತಾಡೋ ವಾಕ್ಯ, ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ದೊರಕುವು. ಅದರಿಂದ ನಾಳಿನ ವಿಷಯವಾಗಿ ಚಿಂತೆ ಮಾಡಿ. ನಿನಗೇನ್ ಬೇಕು? ನೀನು ದೇವ್ರ ರಾಜ್ಯಕ್ಕಾಗಿ ಪ್ರಶ್ನೆ ಪಡು, ನೀ ದೇವ್ರ ರಾಜ್ಯಕ್ಕಾಗಿ ಬದುಕು, ನೀ ದೇವರಿಗೋಸ್ಕರ ಏನಾದ್ರೂ ಮಾಡು. ನಿನ್ನ ಮನೆಗೆ ಎಲ್ಲ ಬಂದು ಸೇರ್ತಾ ಇರುತ್ತೆ. ನಿನಗೇನ್ ಬೇಕು ಎಲ್ಲ ದೇವ್ರದೇ ಪಾಲಿಸ್ತಾರೆ. ನೀನ್ ದೇವ್ರ ಚಿಂತೆನೇ ಇಲ್ಲ, ಪ್ರಾರ್ಥನೆ ಬಗ್ಗೆ ಚಿಂತೆ ಇಲ್ಲ, ವಾಕ್ಯದ ಬಗ್ಗೆ ಚಿಂತೆ ಇಲ್ಲ, ಪರಿಶುದ್ಧತೆ ಬಗ್ಗೆ ಚಿಂತೆ ಇಲ್ಲ, ನೀತಿವಂತರೆಂಬ ಚಿಂತೆ ಇಲ್ಲ. ಹಣ ಹಣ ಲೋಕ ಪ್ರಪಂಚ ಅದು ಇದು ಹಾಕಿ ನಮ್ಮನ್ನ ನಾವೇ ಹಲ್ಲೆಲೂಯಾ ಎಲ್ಲ ಹಾಕಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಚಿಂತೆ, ಇದಕ್ಕೆ ಚಿಂತೆ, ಅದಕ್ಕೆ ಚಿಂತೆ, ಇದಕ್ಕೆ ಚಿಂತೆ, ಅದಕ್ಕೆ ಚಿಂತೆ, ಇದಕ್ಕೆ ಚಿಂತೆ, ಚಿಂತೆಯಲ್ಲೇ ಮುಳುಗೋಗ್ಬಿಟ್ಟಿರ್ತೀವಿ. ಅಲ್ಪ ವಿಶ್ವಾಸಿಯೇ ಯಾಕೆ ಏನ್ ಮಾಡ್ತಂತೆ? ಹಲ್ಲೆಲೂಯಾ. ಯಾಕೆ ಯಾಕೆ ಯಾಕೆಂತ ದೇವ್ರು ಕೇಳ್ತಾರೆ. ಏನು ಹೇಳಿ? ಎಲ್ಲ ಅಲ್ಪ ವಿಶ್ವಾಸಿಯೇ ಇವತ್ತಿದ್ದು ನಾಳೆ ನಮಗೆ ಒಳ್ಳೆ ಬಟ್ಟೆ ಕೊಡಲ್ವೇ? ಖಂಡಿತ ಒಳ್ಳೆ ಬಟ್ಟೆ ಕೊಡಲ್ವೇ, ಮನೆ ಕೊಡಲ್ವೇ? ಆದ್ರೆ ನಮ್ಮ ವಿಶ್ವಾಸದಲ್ಲಿ ಇನ್ನೂ ನಾವು ಬಲಪಟ್ಟಿಲ್ಲ. ಶಿಷ್ಯರ ತರ ನಾವು ಅಲ್ಪ ವಿಶ್ವಾಸಿಗಳಾಗಿ ಮುಳುಗೋದು, ಎದ್ದೊಳೋದು, ಬಿದ್ದೊಳದು ಮಾಡ್ತಾನೆ ಇದ್ದೇವೆ. ಅಲ್ಲೆಲ್ಲೂ ಹೇಳ್ರಿ, ಆ ಶಿಷ್ಯರನ್ನ ತಯಾರಿ ಮಾಡೋದಲ್ಲ ಎಷ್ಟು ಸಮಯ ಸಾಕಾಗಿ ಹೋಗ್ಬಿಡ್ತು. ಎಲ್ರು ಬಿಟ್ಟು ಓಡೋಗ್ಬಿಟ್ರೆ ಎಷ್ಟು ಸಮಯನ ನಾವು ಕೆಲಸ ಎಲ್ಲ ಬಿಟ್ಟು ಓಡೋಗ್ಬಿಡ್ತೀವಿ. ಆ ವಿಶ್ವಾಸ ನಮ್ಮಲ್ಲಿ ಬಿಟ್ಟು ಹೋಗ್ಬಿಡುತ್ತೆ. ಪ್ರಾರ್ಥನೆ ಬಿಟ್ಬಿಡ್ತೀವಿ, ಆರಾಧನೆ ಬರೋದು ಬಿಟ್ಬಿಡ್ತೀವಿ, ವಾಕ್ಯ ಓದೋದು ಬಿಟ್ಬಿಡ್ತೀವಿ. ಲೋಕದ ಎಲ್ಲ ಪಾಪದಲ್ಲೆಲ್ಲ ಒಂದ್ ಕಡೆ ಹೋಗಿ ಸಿಕ್ಕಾಕೊಂಡು ಓಡೋಗ್ತಾ ಇರ್ತೀವಿ. ಯೇಸುವನ್ನು ಬಿಟ್ಟು ಓಡ್ತಾ ಇರ್ತೇವೆ. ನಮ್ಮಲ್ಲಿ ಅಷ್ಟೇ ಮನಸ್ಸಿಲ್ಲ, ಆ ಬಲವಾದ ವಿಶ್ವಾಸ ಇಲ್ಲ, ಆ ಬಲವಾದ ನಂಬಿಕೆ ಇಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅಲ್ಪ ವಿಶ್ವಾಸ ಅಂದ್ರೆ ನಂಬಿಕೆ ಇಲ್ಲದವರು. ನಮ್ಮ ನಂಬಿಕೆನೇ ಇರಲ್ಲ. ಯಾವಾಗಲೂ ಪರಲೋಕಕ್ಕೆ ಹೋಗ್ತೀವೋ ಹೋಗಲ್ವೋ ನಂಬಿಕೆ ಇಲ್ಲ. ಪ್ರಾರ್ಥನೆ ಕೇಳ್ತಾರೋ ಕೇಳಲ್ವ ನಂಬಿಕೆ ಇಲ್ಲ. ಅದಕ್ಕೇನ್ ಮಾಡೋದು, ಇದಕ್ಕೇನ್ ಮಾಡೋದು, ಇದು ಹಲ್ಲೆಲೂಯಾ. ಇದನ್ನೇ ನೆನೆಸ್ತಾ ಇರ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ಒಂದು ಹೂವಿಗಿರೋ ಅಲಂಕಾರನು ಸೊಲೊಮೋನಿಗಿಲ್ಲ ಅಂತೇಳಿ. ಅದರಿಂದ ನೋಡ್ರಿ, ಹಲ್ಲೆಲೂಯಾ. 28ನೇ ವಾಕ್ಯ ಹೋದ್ರೆ, ಇದಲ್ಲದೆ ನೀವು ಉಡುಪಿನ ವಿಷಯದಲ್ಲಿ ಚಿಂತೆ ಮಾಡುವುದೇಕೆ? ಅಡವಿಯ ಹೂವುಗಳು ಬೆಳೆಯುವ ರೀತಿಯನ್ನು ಯೋಚಿಸಿ ತಿಳಿಯಿರಿ. ಅವು ದುಡಿಯುವುದಿಲ್ಲ, ನೂಲುವುದಿಲ್ಲ.
ಆದಾಗ್ಯೂ ಆ ಹೂವುಗಳಲ್ಲಿ ಒಂದಕ್ಕಿರುವಷ್ಟು ಅಲಂಕಾರವು ಅರಸನಾದ ಸೊಲೊಮೋನನಿಗೆ ಸಹ ಅವನು ತನ್ನ ಸಕಲ ವೈಭವದಿಂದಿರುವಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳುತ್ತೇನೆ. உடைக்காகவும் நீங்கள் கவலைப்படுகிறதென்ன? காட்டு புஷ்பங்கள் எப்படி வளர்கிறது என்று கவனித்து பாருங்கள். அவைகள் உழைக்கிறதும் இல்லை, நூற்கிறதும் இல்லை. என்றாலும் சாலமோன் முதலாய் தன் சர்வ மகிமையிலும் அவைகளில் ஒன்று போலாகினும் உடுத்தி இருந்ததில்லை என்று உங்களுக்கு சொல்லுகிறேன். ಆಮೆನ್. ಹಲ್ಲೆಲೂಯಾ. ಅರಸನಾದ ಅಲಂಕಾರ ಅರಸನಾದ ಸೊಲೊಮೋನನು ಸಹ ಅವನ ತನ್ನ ಸಕಲ ವೈಭವದಿಂದಿದ್ದಾಗಲೂ ಇರಲಿಲ್ಲವೆಂದು ನಿಮಗೆ ಹೇಳ್ತೇನೆ. ಸೊಲೊಮೋನನು ಪ್ರಪಂಚದಲ್ಲೇ ದೊಡ್ಡ ಜ್ಞಾನಿ, ಪ್ರಪಂಚದಲ್ಲೇ ದೊಡ್ಡ ಐಶ್ವರ್ಯವಂತ. ಹಲ್ಲೆಲೂಯಾ ಹೇಳ್ರಿ. ಅವರಪ್ಪ ಎಷ್ಟೋ ಟನ್ ಗಟ್ಟಲೆ ಬಂಗಾರವನ್ನ ಸೇರಿಸಿಟ್ಟು ಹೋಗಿದ್ರು. ಎಷ್ಟೋ ಟನ್ ಗಟ್ಟಲೆ ನಾನು ಆಲಯ ಕಟ್ಟಬೇಕಂತೇಳಿ ಬಂಗಾರವನ್ನ ಸೇರಿಸಿಟ್ಟಿದ್ರು. ಆಲಯത്തെ ಕಟ್ಟಿನಂಟು ತಂಗത്തെ ಕೋಡಿ ಟನ್ ಕಣಕ ತಂಗത്തെ ಸೇತು ಹೋಯ್ತಿರ್ತಾರೆ. ಹಲ್ಲೆಲೂಯಾ. ಅವನು ಸುಖಭೋಗವಾದ ಜೀವಿತ. ಅವನ ಚರಿತ್ರೆ ನೋಡ್ರಿ, ಕೊರತೆ ಇಲ್ಲದಂತ ಬದುಕಿದಂತ ಮನುಷ್ಯ. ಆದ್ರೆ ಕೊನೆಯದಾಗಿ ಪರಲೋಕ ರಾಜ್ಯ ಇಲ್ಲದೆ ಸತ್ತೋದ. ಹಲ್ಲೆಲೂಯಾ. ಈ ಲೋಕದ ಕಣ್ಣಿನ ಆಸೆ, ಬದುಕು ಬಾಳಿನ ಡಂಬ, ಕಣ್ಣೇನು ಇಷ್ಟಪಡುತ್ತೋ, ಹೃದಯ ಏನು ಆಸೆ ಪಡುತ್ತೋ ಎಲ್ಲವನ್ನ ನೆರವೇರಿಸಿದಂತ ಸಾಲಮೋನ್ ಹೇಳ್ತಾನೆ, ಎಲ್ಲವನ್ನ ನೆರವೇರಿಸ್ತೆ. ಆದ್ರೆ ಅಂತ್ಯ ದೇವರಿಲ್ಲದೆ ಸತ್ತ. ಅಲ್ಲೆಲ್ಲ ಹೇಳ್ರಿ. ಅದಕ್ಕೆ ಅಲ್ಪ ವಿಶ್ವಾಸಿಗಳಾಗಿರಬಾರ್ದು, ವಿಶ್ವಾಸಿಗಳಾಗಿರೋಣ, ವಿಶ್ವಾಸದಲ್ಲಿ ಸ್ಥಿರಪಡೋಣ, ವಿಶ್ವಾಸದಲ್ಲಿ ನೆಲೆಸಿರೋಣ. ಹಲ್ಲೆಲೂಯಾ. ಯಾಕಂದ್ರೆ ಅಪೊಸ್ತಲರ ಕುರಿತು ಅದು ಲೂಕನ ಬರೆದ ಸುವಾರ್ತೆ 17ನೇ 5ನೇ ವಾಕ್ಯ ಹೋದ್ರೆ ಏನ್ ಹೇಳುತ್ತೆ? ಅಪೊಸ್ತಲರು ಸ್ವಾಮಿಗೆ ನಮ್ಮ ನಂಬಿಕೆಯನ್ನು ಹೆಚ್ಚಿಸು ಎಂದು ಹೇಳಲು ಸ್ವಾಮಿಯು, ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಈ ಹತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರೂ ಅದು ನಿಮ್ಮ ಮಾತನ್ನು ಕೇಳುವುದು. ಆಮೆನ್. அதற்கு கர்த்தர், கடுகு விதையளவு விசுவாசம் உங்களுக்கு உண்டாயிருந்தால் நீங்கள் இந்த காட்டத்தி மரத்தை நோக்கி வேரோடு பிடுங்கிக் கொண்டு போய் கடலிலே நடப்படுவாயாக என்று சொல்ல அது உங்களுக்கு கீழ்ப்படியும். ಹಲ್ಲೆಲೂಯಾ. 17ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಅಪೊಸ್ತಲರು ಪೌಲನ್ ಬಂದು ಅಪೊಸ್ತಲರೆಲ್ಲ ಬರ್ತಾರೆ. ಬಂದು ಸ್ವಾಮಿಗೆ ಹೇಳ್ತಾರೆ, ಸ್ವಾಮಿ ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂದು ಹೇಳಲು. ಇವಾಗ ನಾವೆಲ್ಲ, ಅಯ್ಯೋ ನನ್ನ ನಂಬಿಕೆ ಕಡಿಮೆ ಆಗ್ಬಿಟ್ಟಿದೆ, ನನ್ನ ವಿಶ್ವಾಸ ಕಡಿಮೆ ಆಗ್ಬಿಟ್ಟಿದಪ್ಪ, ನನ್ನ ವಿಶ್ವಾಸ ಜಾಸ್ತಿ ಮಾಡು, ನನ್ನ ನಂಬಿಕೆ ಜಾಸ್ತಿ ಮಾಡು. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ನಮ್ಮ ನಂಬಿಕೆಯನ್ನ ಹೆಚ್ಚಿಸು ಎಂದು ಹೇಳಲು ಸ್ವಾಮಿ. ಹಲ್ಲೆಲೂಯಾ. ಏನಂತ ಹೆಚ್ಚಿಸೋದು? ಎಷ್ಟೇ ಏನ್ ಸ್ವಾಮಿ ಹತ್ರ ಹಂಗೆ ಮೂಟೆ ಗಂಟು ಕೊಡಕ್ಕಾಗತ್ತ ನಂಬಿಕೆ? ಹಲ್ಲೆಲೂಯಾ. ತಗೊಳ್ರಿ 1 kg ಕೊಡ್ತೀನಿ, ತಗೊಳ್ರಿ 2 kg ನಂಬಿಕೆ, ನಿನಗೆ 3 kg ಕೊಡ್ತೀನಿ, ನಿನಗೆ 5 kg ನಂಬಿಕೆ ಕೊಡ್ತೀನಿ. ಹಲ್ಲೆಲೂಯಾ. ಅವ್ರು ಕೇಳ್ತಾರೆ, ಶಿಷ್ಯ ನಮಗೆ ನಂಬಿಕೆ ಕಡಿಮೆ ಆಗಿದೆ, ನಮಗೆ ಹೆಚ್ಚಿಸು ಅಂತಾರೆ. ಎಲ್ಲ ಗಮನಿಸ್ತಾರೆ. ಹಲ್ಲೆಲೂಯಾ. ಅದಕ್ಕೆ ಸ್ವಾಮಿ ಹೇಳ್ತಾರೆ, ಏನಂತ ಹೇಳ್ತಾರೆ? ಸಾಸಿವೆ ಕಾಳಷ್ಟು ನಂಬಿಕೆ ನಿಮಗಿದ್ದರೆ ನೀವು ಹತ್ತಿ ಮರಕ್ಕೆ ನೀನು ಬೇರು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದ್ರೆ ನಮ್ಮ ಮಾತು ಕೇಳುತ್ತಂತೆ. ಹಲ್ಲೆಲೂಯಾ. ನಮ್ಮ ಮಾತು ಕೇಳುತ್ತೆ. ಹೋಗ್ಕೋ ನಿತ್ಕೋ, ಯೇಸುವಿನ ನಮ್ದು ಹತ್ತಿ ಮರ ಸಮುದ್ರ ನಾಟಕ ಅಂದ್ರೆ ನಿಂತ್ಕೊಂಡ್ಬಿಡೋದು. ಹಲ್ಲೆಲೂಯಾ. ಅದು ಕೆಜಿ ಗಟ್ಟಲೆ ಏನು ವಿಶ್ವಾಸ ಬೇಡ, ಕೆಜಿ ಗಟ್ಟಲೆ ನಂಬಿಕೆ ಬೇಡ, ಸಾಸಿವೆ ಕಾಳಷ್ಟು. ಹಲ್ಲೆಲೂಯಾ ಹೇಳ್ರಿ. ಯಾಕಂದ್ರೆ ಸಾಸಿವೆ ಕಾಳಲ್ಲಿ ಟೊಳ್ಳಿಲ್ಲ, ಅದ್ರ என்ன சொல்றாங்க, அது முழுசா இருக்கும். ಒಡ್ಚಾ ಉಳ್ಳ ಸದೆಲ್ಲ ನರಂಬಿರ್ಬೇಕು. ಅದನ್ನ ನೀವು ಒಂದ್ಸಲ ಮುರಿದು ನೋಡ್ರಿ, ಒಳಗಡೆ ಫುಲ್ ಇರುತ್ತೆ, ಟೊಳ್ಳಿರಲ್ಲ. ಹಲ್ಲೆಲೂಯಾ. ಅದು ಪೂರ್ಣವಾಗಿರುತ್ತೆ. ಅದರಿಂದ ಸಾಸಿವೆ ಕಾಳು ಬಿದ್ದರೆ ಕಣ್ಣಿಗೆ ಕಾಣಲ್ಲ. ಹಲ್ಲೆಲೂಯಾ ಹೇಳ್ರಿ. ಯಾರೆಲ್ಲ ಸಾಸಿವೆ ಕಾಳು ಒಂದು ಬಿದ್ದಿದ್ದನ್ನ ನಾನು ಆರಿಸಿ ತೆಗೆದೆ ಅನ್ನೋರು ಯಾರಾದ್ರೂ ಕೈ ಇದ್ರೆ ಕೈ ಎತ್ರಿ. ಅಯ್ಯೋ, ಹೆಣ್ಮಕ್ಳು ಒಬ್ಬರು ಆರಿಸಿಲ್ವಾ? ஒரு கடவு கூட பொறுக்கலையா? நீங்க பொறுக்க முடியாது. ஏன்னா சின்னது உயிர்னா தெரியாது. அல்லேலூயா. அதை ದೇವರು ಹೇಳ್ತಾರೆ, ನಿನ್ನ ನಂಬಿಕೆ ಸಾಸಿವೆ ಕಾಳಷ್ಟಿದ್ರೆ ಸಾಕಪ್ಪ. ಏನ್ ಹೆಚ್ಚಿಸೋದೇನ್ ಬೇಡ,
ನೀನ್ ಸಾಸಿವೆ ಕಾಲಷ್ಟು ನಂಬಿಕೆ ನಿನ್ನನ್ನು ಬಂದ್ರೆ ನೀನ್ ಏನ್ ಬೇಕಾದ್ರೂ ಬೇಡು, ಅದು ನಡೆಯುತ್ತೆ. ಸಮುದ್ರಕ್ಕೆ ಈ ಅತ್ತಿ ಮರ ಕಿತ್ಕೊಂಡೋಗಿ ಯೇಸುವಿನ ನಾಮದಲ್ಲಿ ಆ ಸಮುದ್ರ ನಾಟಿಕೊಂಡ್ರೆ ಸಮುದ್ರ ನಿಂತ್ಕೊಂಡ್ಬಿಡುತ್ತೆ, ಮಲಗೋದು ಇಲ್ಲ. ಹಲ್ಲೆಲೂಯಾ. ಹಾಗೆ ತಾನೇ ವಾಕ್ಯ ಹೇಳುತ್ತೆ, ನೀನು ಸಹಿತ ಕಿತ್ತುಕೊಂಡು ಹೋಗಿ ಸಮುದ್ರದಲ್ಲಿ ನಾಟಿಕೋ ಎಂದು ಹೇಳಿದರು, ಅದು ನಿಮ್ಮ ಮಾತು ಕೇಳುತ್ತೆ. ಅದರಿಂದ ನಾವು ಅಲ್ಪ ವಿಶ್ವಾಸಿಗಳಾಗೇ ಇದ್ವಿ. ನಾವು ಧೈರ್ಯ ಗೆಡ್ತೇವೆ, ಭಯ ಪಡ್ತೇವೆ. ಆದ್ರೆ ದೇವ್ರ ಮಕ್ಕಳೇ, ಆದ್ರೆ ಸ್ವಾಮಿ ನಂಬಿದಂತ ಮಕ್ಕಳೇ, ಇನ್ನು ಎಷ್ಟೋ ಜನರಿಗೆ ನಮಗೆ ಭಯ ಹೋಗಿಲ್ಲ. ಅಲ್ಲೆಲ್ಲೂ ಹೇಳ್ರಿ, ನನಗೆ ಭಯ ಇಲ್ಲ ಅನ್ನೋರ್ಲ ಕೈ ಎತ್ತಿರಿ ಅಂದ್ರೆ ಸುಮ್ಮನಾದ್ರೆ ಎತ್ಬಿಡ್ತೀವಿ. ಹೌದಾ? ಇಲ್ಲಿ ಪಾಸ್ ಅನ್ಕೊಂತಾರೆ. ಅಲ್ಲೆಲ್ಲೂಯ. ಆ ಭಯ ನಮ್ಮಿಂದ ಹೋಗ್ಬೇಕು, ಆ ಭಯ ನಮ್ಮಿಂದ ನೀಗ್ಬೇಕು, ಆ ಸಂದೇಹ ನಮ್ಮನ್ನು ಬಿಟ್ಟು ಹೋಗ್ಬೇಕು. ನಾನು ಪ್ರಾರ್ಥನೆ ಮಾಡಿದ್ದೀನಿ, ದೇವ್ರು ನಡೆಸ್ತಾರೆ. ಅಲ್ಲೆಲ್ಲೂ ಹೇಳ್ರಿ, ಪ್ರಾರ್ಥನೆ ಮಾಡಿದ್ದೀನಿ, ದೇವ್ರು ಖಂಡಿತ ಕೇಳ್ತಾರೆ. ದೊಡ್ಡಷ್ಟಿಗಾಗ ಹೇಳ್ತಲ್ಲ, ದೇವ್ರು ಮಾಡಿದ್ದನ್ನು ಹೇಳ್ತೇನೆ. ಈಗ ತಾನೇ ನಮ್ಮ ಚಿನ್ನಮ್ಮ ಸಾಕ್ಷಿ ಕೊಟ್ಟರು. ಒಂದು ವಾರದಿಂದ 7 ದಿನ ಕೋಮಾ ಸ್ಟೇಜ್ ಅಲ್ಲಿ ಇದ್ರು. ಆ ಮಗಳು ಮಾತಾಡಿ ಅವನ ಹತ್ರ ಪ್ರಾರ್ಥನೆ ಮಾಡಕ್ ಕೇಳಿದ್ರು. ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ಏನಂತ ಪ್ರಾರ್ಥನೆ ಮಾಡಿದೆ? ನಂಬಿಕೆ ಅಂತ. ಖಂಡಿತ ಈ ಕೋಮಾದಿಂದ ಅಪ್ಪ ಹೊರಗೆ ಬರ್ಬೇಕು, ಅವ್ರ ಜ್ಞಾಪಕ ಶಕ್ತಿ ಬರ್ಬೇಕು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿದೆ. ಹಲ್ಲೆಲೂಯಾ. ಅದೇನಾಯ್ತು? ದೇವ್ರು ಕೇಳಿದ್ರು. ಯಾರು ಕೇಳಿದ್ರು? ಯೇಸ್ವಾಮಿ ಕೇಳಿದ್ರು. ನಾನು ಮಾಡಿದ ಪ್ರಾರ್ಥನೆ ಯೇಸ್ವಾಮಿ ಅಲ್ವೋ, ಅವರು ಹಾಸಿಗೆ ಪಕ್ಕ ನಿಂತು ಆ ಕೋಮದಿಂದ ಎಬ್ಬರಿಸಿ ಗಂಜಿ ನೀರು ಕುಡ್ಸಂಗ್ ಮಾಡಿದ್ರು. ಹಲ್ಲೆಲೂಯಾ. ಎಷ್ಟು ನಂಬಿಕೆ, ಎಷ್ಟು ನಂಬಿಕೆ. ಆಮೇಲೆ ಇವತ್ತು ನೀನ್ ಪ್ರಾರ್ಥನೆ ಮಾಡಿದ್ರು ದೇವ್ರ ಅದ್ಭುತ ಮಾಡ್ತಾರೆ. ನೀನ್ ಪ್ರಾರ್ಥನೆ ಮಾಡಿ ಅತಿಶಯ ಮಾಡ್ತಾರೆ. ಪಾಸ್ಟೇ ಮಾಡ್ಬೇಕಂತಲ್ಲ, ನೀವು ಮಾಡ್ರಿ, ನಂಬಿಗಸ್ತರಾಗ್ರಿ, ವಿಶ್ವಾಸದಲ್ಲಿ ಬೆಳೀರಿ, ವಿಶ್ವಾಸದಲ್ಲಿ ಎದ್ದು ನಿಲ್ರಿ, ದೇವರಿಗೋಸ್ಕರ ದುಡೀರಿ. ಹಲ್ಲೆಲೂಯಾ. ಅಲ್ಪ ವಿಶ್ವಾಸಿಗಳಾಗಿ, ಧೈರ್ಯಗೆಡದವರಾಗಿ, ವಿಶ್ವಾಸಿಗಳಾಗಿದ್ದು, ನಂಬಿಕೆಯಲ್ಲಿ ಸ್ಥಿರವಾಗಿದ್ದು, ಸಾಸಿವೆ ಕಾಲಷ್ಟು ನಂಬಿಕೆಯನ್ನ ನಿಮ್ಮೊಳಗೆ ಅಳವಡಿಸ್ಕೊಳ್ರಿ. ಹಲ್ಲೆಲೂಯಾ. ನನಗೆ ನಂಬಿಕೆ ಹೆಚ್ಚಾಗ್ಲಿ, ನಂಬಿಕೆ ಹೆಚ್ಚಾಗ್ಲಿ, ನಂಬಿಕೆ ಹೆಚ್ಚಾಗ್ಲಿ. ನೀನು ಪ್ರಾರ್ಥನೆ ಮಾಡಿದ್ರೆ ಹೆಚ್ಚಾಗಲ್ಲ, ಹೆಚ್ಚಾಗೋದೇ ಇಲ್ಲ. ಹಲ್ಲೆಲೂಯಾ. ಅದೇನು ಅಂಗಡಿಯಲ್ಲಿ ಸಿಗೋದ? ಅದು ನಮ್ಮ ಪರಿಶುದ್ಧತೆ ಕಾಪಾಡ್ಕೊ. ನಮ್ಮ ಪರಿಶುದ್ಧರಾಗಿದ್ದು ನಾವು ಪ್ರಾರ್ಥನೆ ಮಾಡುವಾಗ ಕೂಡಲೇ ಅಪ್ಪ ಉತ್ತರ ಕೊಡ್ತಾರೆ. ಅಪ್ಪ ಏನ್ ಮಗನೇ ಅಂತ. ಹಲ್ಲೆಲೂಯಾ ಹೇಳ್ರಿ. ಅಪ್ಪನ ಏನ ಮಗನೇ, ಕಳಿಸಿ ಸಮಯ ಹೋಗ್ಬಿಡ್ತು. ಕಡೆದಾಗ ಒಂದೇ ವಾಕ್ಯನ ಓದಿ ಒಂದೇ ನಾವು ಮುಗಿಸ್ಕೊಳ್ಳೋಣ. 1 ತಿಮೋಥಿ ಬರೆದ ಪತ್ರಿಕೆ 2ನೇ ಅಧ್ಯಾಯ 8, 9, 2 ವಾಕ್ಯಗಳು ಮಾತ್ರ ಓದ್ಕೊಳ್ಳಿ. ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕೆಂದು ಅಪೇಕ್ಷಿಸುತ್ತೇನೆ. ಹಾಗೆಯೇ ಸ್ತ್ರೀಯರು ಮಾನಸ್ಥೆಯರಾಗಿಯೂ ದಂಭವಿಲ್ಲದವರಾಗಿಯೂ ಇದ್ದು ಮರ್ಯಾದೆಗೆ ತಕ್ಕ ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸುತ್ತೇನೆ. கோபமும் தர்க்கமும் இல்லாமல் பரிசுத்தமாய் கைகளை உயர்த்தி எல்லா இடங்களிலும் ஜெபம் பண்ண வேண்டும் என்று விரும்புகிறேன். ஸ்திரீகளும் மயிறு பின்னுதலினாலும் பொன்னிலாவது ஆவது அலங்கரியாமல் தகுதியான வஸ்திரத்தினாலும் ஞானத்தினாலும் தெளிந்த புத்தியினாலும் தேவ பக்தி உள்ளவர்கள் என்று ஸ்திரீகளுக்கு ஏற்றபடியே நற்கிரியைகளினால் தங்களை அலங்கரிக்க வேண்டும். ಹಲ್ಲೆಲೂಯಾ. ನೋಡ್ರಿ, ಹೀಗಿರಲಾಗಿ ಪುರುಷರು ಎಲ್ಲಾ ಸ್ಥಳಗಳಲ್ಲಿ ಕೋಪವು ವಾಗ್ವಾದವು ಇಲ್ಲದವರಾಗಿ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಪ್ರಾರ್ಥಿಸಬೇಕು. ಹಲ್ಲೆಲೂಯಾ. ನಾವು ವಾಗ್ವಾದ ಮಾಡ್ಕೊಂಡೆ ಅವ್ರ ಹತ್ರ ಹೆಂಡತಿ ಹತ್ರ ಜಗಳ, ಗಂಡನ ಹತ್ರ ಜಗಳ, ಪಕ್ಕದ ಮನೆ ಜಗಳ, ಎದ್ರ ಮನೆಗೆ ಜಗಳ. ಬೇರೆ ಈ ಜಗಳ ನಮ್ಮ ಪರಿಶುದ್ಧತೆ ಇಲ್ದಂಗೆ ಮಾಡ್ಬಿಡುತ್ತೆ. ಅಲ್ಪ ವಿಶ್ವಾಸದಲ್ಲಿ ನಮ್ಮ ತೆಗೆದುಕೊಂಡೋಗಿ ಬಿಟ್ಟಾಕ್ಬಿಡುತ್ತೆ. ಹಲ್ಲೆಲೂಯಾ. ಅಲ್ಪ ವಿಶ್ವಾಸಿಗಳಾಗ್ಬಿಡ್ತೇವೆ, ಅಲ್ಪರಾಗ್ಬಿಡ್ತೇವೆ. ಅದರಿಂದಾನೇ
ಗಂಡಸರು ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ದೇವರನ್ನ ಪ್ರಾರ್ಥಿಸಬೇಕು. ಹಾಗೆ ಸ್ತ್ರೀಯರು ಮಾನಸ್ಥೆಯರಾಗಿ ಡಂಬವಿಲ್ಲದವರಾಗಿ, ನನ್ನ ಹತ್ರ 5 kg ಬಂಗಾರ ಇದೆ, ನಂತರ 4 kg ಬಂಗಾರ ಇದೆ, ನನಗಷ್ಟಿದೆ, ನನಗಿಷ್ಟಿದೆ, ಡಂಬಲ್ಲ ಬಿಡುವುದು ದೇವರು ಇಷ್ಟಪಡಲ್ಲ. ಅಲ್ಲೆಲ್ಲೂಯ. ಡಂಬವಿಲ್ಲದವರಾಗಿ ಮಾನಸ್ಥೆಯರಾಗಿ, ಅಲ್ಲೆಲ್ಲೂಯ, ಡಂಬವಿಲ್ಲದವರಾಗಿ ಮರ್ಯಾದೆಗೆ ತಕ್ಕಂತ ಉಡುಪನ್ನು ಉಟ್ಕೊಳ್ಳುವ ಹೆಣ್ಮಕ್ಳು ಮರ್ಯಾದೆಯಿಂದ. ಅಲ್ಲೆಲ್ಲೂಯ. ನಿನ್ನ ನಿಮಿತ್ತ ಒಬ್ಬರು ಪಾಪದಲ್ಲಿ ಬೆಳೆದಂತೆ, ನಿನ್ನ ನಿಮಿತ್ತ ಒಬ್ಬರು ನರಕಕ್ಕೆ ಹೋಗದಂತೆ ಒಳ್ಳೆ ಭಯಭಕ್ತಿಯಾದ ಮರ್ಯಾದೆಯಾದ ಬಟ್ಟೆನ ಹಾಕೊಂಡು ಅಲ್ಲೆಲ್ಲೂಯ ಅಲ್ಲೆಲ್ಲೂಯ ನಾವು ಜೀವಿಸಬೇಕೆಂಬುದಾಗಿ ಮರ್ಯಾದೆಗೆ ತಕ್ಕ ಉಡುಪನ್ನು ಉಟ್ಟುಕೊಳ್ಳಬೇಕೆಂದು ಅಪೇಕ್ಷಿಸ್ತಾರೆ. ಅದರಿಂದ ಗಂಡಸರು ಹೆಂಗಸರಾದ ನಾವು ಎಲ್ಲ ವಿಷಯದಲ್ಲೂ ಭಯದಿಂದಲೂ ಭಕ್ತಿಯಿಂದಲೂ ಪರಿಶುದ್ಧತೆಯಲ್ಲಿ ನಡಿಬೇಕು. ಇಲ್ಲವಾದ್ರೆ ನಾವು ಅಲ್ಪ ವಿಶ್ವಾಸಿಗಳೇ. ಅಲ್ಲೆಲ್ಲೂಯ. ಅಲ್ಪ ವಿಶ್ವಾಸಿಯೇ ಯಾಕೆ ಧೈರ್ಯಗೆಟ್ಟಿ? ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟಿ? ಅಲ್ಲೆಲ್ಲೂಯ. ಅಲ್ಪ ವಿಶ್ವಾಸಿಯೇ ನಾಳೆ ಆಹಾರಕ್ಕೋಸ್ಕರ ಯಾಕೆ ಚಿಂತಿಸ್ತಿ ಎಂಬುದಾಗಿ ದೇವರನ್ನ ಮುಟ್ಟಿ ಮಾತನಾಡ್ತಿದ್ದಾರೆ. ಶಿಷ್ಯರನ್ನ ಸ್ಥಿರಪಡಿಸೋದಕ್ಕೆ ಯೇಸು ಸ್ವಾಮಿ ತುಂಬಾ ಪ್ರಯಾಸ ಪಟ್ಟು ಅವರನ್ನ ನೆಲೆ ನಿಲ್ಲಿಸ್ತಾರೆ ಅಂತ ಹೇಳ್ತೀವಿ. ಅಲ್ಲೆಲ್ಲೂಯ. ಅದರಿಂದ ವಿಶ್ವಾಸಿಗಳು ನಾವು ಕ್ರಿಸ್ತನಲ್ಲಿ ಬಲವಾಗಿ ನಿಂತು ಸ್ಥಿರವಾಗಿ ನಿಂತು ಆತನ ಮಹಿಮೆಗಾಗಿ, ಆತನ ರಾಜ್ಯಕ್ಕಾಗಿ, ಆತನ ಬರುಣಕ್ಕಾಗಿ ಜೀವಿಸೋದಕ್ಕೆ ಅನೇಕರಿಗೆ ಅನುವು ಮಾಡಿಕೊಡೋಣ. ಅಲ್ಲೆಲ್ಲೂಯ. ದೇವರ ವಾಕ್ಯವನ್ನು ಆಶ್ರಯಿಸಲಿ. ನಾವೆಲ್ಲರೂ ಮೊಣಕಾಲು ಕೇಳಿದ ವಾಕ್ಯಕ್ಕೋಸ್ಕರ ಬೇಗನೆ ಒಬ್ಬರು ಪ್ರಾರ್ಥನೆ ಮಾಡಿ.